ಗುವಾಹಟಿಗೆ ಹೊರಟಿದಂತಹ ರೈಲು ಇದು ನೋಡಿ. ಒಡಿಶಾದಲ್ಲಿ ಮತ್ತೊಂದು ರೈಲು ದುರಂತ 2023 ನೋಡಿದ್ದು ನಾವು. ದೊಡ್ಡ ದುರಂತ ಆಗಿತ್ತಲ್ಲಿ, 133 ಜನ ಸಾವನ್ನಪ್ಪಿದ್ರು. ಈಗ ಮತ್ತೊಂದು ರೈಲು ಅಪಘಾತ. ಬೆಂಗಳೂರಿನಿಂದ ಗುವಾಹಟಿಗೆ ಟ್ರೈನ್ ಹೊರಟಿತ್ತು. ಒಡಿಶಾದ ಚೌಡವಾರ್ ಬಳಿ ರೈಲು ಅಪಘಾತ ಆಗಿದೆ. 11 ಕೋಚ್ಗಳು ಹಳಿ ತಪ್ಪಿರುವ ಮಾಹಿತಿ ಸಿಗ್ತಾ ಇದೆ. ಒಬ್ಬ ಪ್ರಯಾಣಿಕ ಸಾವನ್ನಪ್ಪಿರುವಂತಹ ಶಂಕೆ ಇದೆ. ಸಾಕಷ್ಟು ಪ್ರಯಾಣಿಕರಿಗೆ ಗಾಯಗಳಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೋಡ್ತಾ ಇದ್ದೀವಿ, ಕಾಮಾಖ್ಯ ಎಕ್ಸ್ಪ್ರೆಸ್ ಇದು. ಇಲ್ಲೇ ನಮ್ಮ ಬೆಂಗಳೂರಿನಿಂದ ಹೊರಟಿದಂತಹ ಟ್ರೈನ್ ಇದು. ಗುವಾಹಟಿಗೆ, ಅಸ್ಸಾಂನ ಗುವಾಹಟಿಗೆ ಹೊರಟಿದಂತಹ ಟ್ರೈನ್ ಇದು. ಒಡಿಶಾದ ಚೌಡವಾರ್ ಬಳಿ ರೈಲು ಅಪಘಾತ ಆಗಿದೆ. 11 ಕೋಚ್ಗಳು ಹಳಿ ತಪ್ಪಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಬ್ಬ ಪ್ರಯಾಣಿಕ ಸಾವನ್ನಪ್ಪಿರುವಂಥ ಅನುಮಾನಗಳಿದ್ದಾವೆ. ಸಾಕಷ್ಟು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ರೈಲ್ವೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅದೇ ಟ್ರೈನಿಗೆ ಏನು ಸ್ಟಾಪ್ ಆಗಿದೆ ಅಲ್ವಾ ನೋಡಿ, ಹಳಿ ತಪ್ಪಿಬಿಟ್ಟಿದೆ ನೋಡಿ. 11 ಬೋಗಿಗಳು ಆ ಟ್ರ್ಯಾಕನ್ನು ಬಿಟ್ಟು ಹೊರಗಡೆ ಬಂದಿದ್ದಾವೆ. ಜನ ಕೂಗಾಡೋಕ್ಕೆ ಶುರು ಮಾಡಿದರು. ಅಲ್ಲಿ ಚೌಡವಾರ್ ಬಳಿ ನೋಡಿ, ಆ ಕಡೆ ಈ ಕಡೆ ಸ್ಟೇಷನ್ ಕೂಡ ನಿಯರ್ ಇರಲಿಲ್ಲ. ಹಾಗಾಗಿ ಅಲ್ಲಿ ಸ್ಥಳೀಯವಾಗಿ ಏನಿದ್ದಾರೆ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಬಂದು ಮತ್ತು RPF ಪೊಲೀಸರು ಕೂಡ ಬಂದು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರು ಕೂಡ ಬಹುಶಃ ಅದರಲ್ಲಿ ಖಂಡಿತ ಇದ್ದೇ ಇರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಈ ಕಾಮಾಖ್ಯ ದೇವಿ ಬಹಳ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ, ಕಾಮಾಖ್ಯ ದೇವಿ ದೇವಸ್ಥಾನ. ಹಾಗಾಗಿಯೇ ಅಲ್ಲಿಗೆ ಹೋಗೋರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಈಗ 11 ಕೋಚ್ಗಳು ಈಗ ಹಳಿ ತಪ್ಪಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 1 ಸಾವನ್ನಪ್ಪಿದೆ ಅಂತ ಹೇಳ್ತಿದ್ದಾರೆ. 125Y11 ನಂಬರಿನ ಒಂದು ಟ್ರೈನ್ ಆಗಿತ್ತಿದು. ಅದರಲ್ಲೂ ಈಗ ಪ್ಯಾಸೆಂಜರ್ನ ಉಳಿದಂಥವ್ರನ್ನ ರಕ್ಷಣೆ ಮಾಡಲಾಗಿ ಬೇರೆ ಟ್ರೈನ್ ಮೂಲಕ ಅವ್ರನ್ನ ಕಾಮಾಖ್ಯೆಗೆ ಕಳಿಸಿಕೊಡುವಂಥ ಪ್ರಯತ್ನ ನಡೀತಾ ಇದೆ. ಇದೇ ಟ್ರೈನು ನೋಡಿ, ಬೆಂಗಳೂರಿನಿಂದ ಕಾಮಾಖ್ಯೆಗೆ ಹೊರಟಂತಹ ರೈಲು ಹಳಿ ತಪ್ಪಿದೆ. ನೋಡ್ತಾ ಇದ್ದೀವಿ, ಟ್ರ್ಯಾಕ್ ಬಿಟ್ಟು ಆಚೆ ಬಂದಿದೆ. ಅದು ಯಾವ ಕಾರಣನೋ ಏನೋ ಗೊತ್ತಿಲ್ಲ, ಅಥವಾ ಎದುರುಗಡೆ ಏನಾದರೂ ಅಲ್ಲಿ ಟ್ರೈನ್ ನಿಂತಿತ್ತೋ, ಅಥವಾ ಈತನ ಮಿಸ್ಕಮ್ಯುನಿಕೇಷನ್ನು, ಅಲ್ಲಿ ಚಾಲಕಂದು ಏನಾದರೂ ತಪ್ಪಿದೆಯಾ, ಅಥವಾ ಸಿಗ್ನಲ್ ಏನಾದರೂ ಅಲ್ಲಿ ಗೊಂದಲ ಉಂಟಾಯಿತಾ, ಜೊತೆಗೆ ಅಲ್ಲಿ ಟ್ರ್ಯಾಕ್ದು ಏನಾದರೂ ಸರಿಯಾದಂಥ ವ್ಯವಸ್ಥೆ ಮಾಡಿರಲಿಲ್ವಾ, ಇನ್ನು ಸದ್ಯಕ್ಕೆ ಏನು ಕಾರಣ ಹಳಿ ತಪ್ಪಲಿಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗುತ್ತಾ ಇದೆ. ಬೆಂಗಳೂರಿನಿಂದ ಗುವಾಹಟಿಗೆ ಹೊರಟಿದಂತಹ ಕಾಮಾಖ್ಯ ಎಕ್ಸ್ಪ್ರೆಸ್ ಇದು. ನೋಡ್ತಾ ಇದ್ದೀವಿ ನಾವು, 11 ಕೋಚ್ಗಳು ಹಳಿಯಿಂದ ಆಚೆ ಬಂದಿದ್ದಾವೆ. ಘಡ 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 ಅಂತ ಸೌಂಡ್ ಬಂದ್ಬಿಡ್ತು. ಪ್ಯಾಸೆಂಜರ್ಸ್ ಎಲ್ಲರೂ ಕೂಡ ಆತಂಕ ನೋಡಿ. ಅದರಲ್ಲೂ AC ಕೋಚ್ಗಳು ಜಾಸ್ತಿ ಇದ್ದಾವೆ. ಇದು ಪ್ಯಾಸೆಂಜರ್ ಅಲ್ಲ, ಇದು ಪ್ಯಾಸೆಂಜರ್ 1 ಅಥವಾ 2 ಬೋಗಿ ಸಹಜವಾಗಿ ಇದ್ದೇ ಇರುತ್ತೆ. ಬಟ್ ಎಲ್ಲ AC ಕೋಚ್ಗಳಾಗಿದ್ದಾವೆ. ಸದ್ಯಕ್ಕೆ ಒಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾರು ಏನು ಎತ್ತ ಅಂತ ಇನ್ನೂ ಕೂಡ ಪೊಲೀಸರು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಕರ್ನಾಟಕದಿಂದ ಎಷ್ಟು ಜನ ಹೋಗಿದ್ರು ಗೊತ್ತಿಲ್ಲ. ಅದು ರೈಲ್ವೆ ಅಧಿಕಾರಿಗಳು ಈಗ ಸ್ಪಷ್ಟಪಡಿಸಬೇಕು, ಯಾರ್ಯಾರು ಏನು ಅವ್ರಿಗೇನು ವ್ಯವಸ್ಥೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ಅಧಿಕಾರಿಗಳು ಯಾವೆಲ್ಲ ಮಾಹಿತಿನ ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂದರೆ ಘಟನೆ ಸುಮಾರು 1-1.5 ಗಂಟೆ ಆಗಿ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಎಲ್ಲ ಅಧಿಕಾರಿಗಳು ಕೂಡ ಈಗ ಅಲ್ಲಿನ ರೈಲ್ವೆ ಅಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.